ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಧನುರ್ಮಾಸದ ಮುಂಜಾನೆಯ ಶುಭಾಶಯಗಳು. ಸಕ್ಸಸ್ಫುಲಿ ಇವತ್ತು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿದ್ದಾಯಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ನಮ್ಮ ಪುಟಾಣಿ ಆ್ಯಸ್ ಯೂಶ್ವಲ್ಲು ಫೀಡಿಂಗ್ ತಗೊಳ್ತಿದ್ದ. ಅವನ ಬಿಟ್ಟು ಬರೋಷ್ಟೊತ್ತಿಗೆ 4 ಸತಿ ಎದ್ಬಿಟ್ಟಿದ್ದ ಅವನು. ನಮಗೇನೂ ಕೆಲಸ ಇಲ್ಲ ಅನ್ನೋ ಟೈಮಲ್ಲಿ ಅವರು ಬ್ಯಾಂಡ್ ಬಜಾಯಿಸಿದ್ರೂ ಅಷ್ಟು ಡೀಪಾಗಿ ನಿದ್ದೆ ಮಾಡ್ತಾರೆ. ಅದೇ ನಮಗೇನಾದರೂ ಕೆಲಸ ಇದೆ ಅಂತ ಹೇಳಿದ್ರೆ ಮಕ್ಕಳು ಒಂದೇ ಒಂದು ಚಿಕ್ಕ ಸೌಂಡು ಕೂಡ ಎದ್ಬಿಡ್ತಾರೆ. ಇವತ್ತು ಆ ನೆಟ್ಟು ಇದೆಲ್ಲ ಮಸ್ಕಿಟೋ ನೆಟ್ಟದ್ದು ಜಿಪ್ ಹಾಕ್ತಿದ್ದೆ. ಆ ಜಿಪ್ಪು ಸೌಂಡ್ಗೆ 2-3 ಸತಿ ಎದ್ದಿದ್ದಾನೆ. ಅಂದರೆ ಯಾವಾಗಲೂ ಅನಿಸುತ್ತೆ ಅವರು ಮನೆಯಲ್ಲಿ ನಿದ್ದೆ ಮಾಡುವಾಗ ಡೀಪಾಗಿ ಮಿಕ್ಸಿ ಸೌಂಡ್ ಆಗಲಿ ಅಥವಾ ಹೊರ್ಗಡೆ ಸೌಂಡ್ ಆಗಲಿ ಯಾವ ಸೌಂಡಿಗೂ ಎದ್ದೊಳ್ಳಲ್ಲ. ನಮಗೇನಾದರೂ ಕೆಲಸ ಇಲ್ಲ ಅಂದರೆ. ಅದೇ ನಮಗೇನಾದರೂ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಇದೆ, ಮಾಡಬೇಕು ಹೋಗಬೇಕು ಅನ್ನೋ ಟೈಮಲ್ಲಿ ಆಗಲೇ ಎದ್ದೊಳ್ತಾರೆ. ನಿಮಗೂ ಈ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಕಮೆಂಟ್ ಮಾಡಿ. ಇನ್ನು ಸುಮಾರು ಜನಕ್ಕೆ ಧನುರ್ಮಾಸದ ಪೂಜೆ ಎಷ್ಟು ದಿನ ಮಾಡಬೇಕು ಅಂತ ಹೇಳಿ ಡೌಟ್ ಇರುತ್ತೆ. ನನಗೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು, ಎಷ್ಟು ದಿವಸದ ಸಂಕಲ್ಪ ಮಾಡಿದ್ದೀರಾ ನೀವು ಧನುರ್ಮಾಸದ ಪೂಜೆ ಮಾಡೋದಕ್ಕೆ ಅಂತ. ಆ್ಯಕ್ಚುಲಿ ನಾನು 9 ದಿವಸದ ಸಂಕಲ್ಪ ತಗೊಂಡಿದ್ದೀನಿ. ಇವತ್ತು 7ನೇ ದಿವಸದ ಪೂಜೆ. ಆ್ಯಕ್ಚುಲಿ ಧನುರ್ಮಾಸ ಸ್ಟಾರ್ಟ್ ಆಗಿದ್ದ ದಿನದಿಂದ ಹಿಡಿದು ಎಂಡ್ ಆಗುತ್ತಲ್ಲ ಸಂಕ್ರಮಣದ ದಿನ, ಆವಾಗವರೆಗೂ ನಾವು ಬೇಕಾದರೆ ಧನುರ್ಮಾಸದ ಪೂಜೆ ಮಾಡ್ಬೋದು. ಬಟ್ ಇನ್ ಬಿಟ್ವೀನು ನಮಗೇನಾದರೂ ಪೀರಿಯಡ್ಸ್ ಬಂತು, ಮುಟ್ಟಾದ್ವಿ ಅಂತ ಹೇಳಿದ್ರೆ ಏನು ಮಾಡೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಪೀರಿಯಡ್ ಸಮಯದಲ್ಲಿ ದೈಹಿಕವಾಗಿ ನಾವು ದೇವ್ರಿಗೆ ಪೂಜೆ ಮಾಡೋಂಗಿಲ್ಲ, ಆದರೆ ಮಾನಸಿಕವಾಗಿ ದೇವ್ರ ಭಕ್ತಿನ ಮನಸ್ಸಲ್ಲೇ ನಾವು ಆರಾಧನೆ ಮಾಡ್ಬೋದು. ಈ ರೀತಿ ಮಾಡೋದನ್ನು ಮಾನಸಿಕ ಪೂಜೆ ಅಂತ ಕರೀತಾರೆ. ನಾವು ರೆಗ್ಯುಲರಾಗಿ ಎದ್ದೊಳ್ಳೋ ಅಂಥ ಟೈಮ್ಗೆ ಎದ್ದು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರದ್ದು ನಾಮಗಳನ್ನ ನಾವು ಕೂತ್ಕೊಂಡು ಓದ್ಬೋದು. ದೇವ್ರ ಮನೆಗೆ ಹೋಗಂಗಿಲ್ಲ, ದೀಪ ಹಚ್ಚಂಗಿಲ್ಲ. ಬಟ್ ಆದರೆ ದೇವ್ರ ಧ್ಯಾನ ಮನಸ್ಸಲ್ಲಿ ಮಾಡೋದ್ರಿಂದ, ಆ ಭಕ್ತಿಯಿಂದ ನಾವು ದೇವ್ರನ್ನ ನೆನೆಸ್ಕೊಳ್ಳೋದ್ರಿಂದ ನಮಗೆ ಸೇರಬೇಕಾಗಿರೋ ಅಂಥ ಎಲ್ಲ ಒಳ್ಳೆಯ ವಿಚಾರಗಳು ಬಂದು ಸೇರುತ್ತೆ ಅನ್ನೋ ನಂಬಿಕೆ ಇದೆ. ಭಗವಂತನಿಗೆ ಬೇಕಾಗಿರೋದು ನಮ್ಮ ಆಂತರಿಕವಾಗಿರುವಂಥ ಶುದ್ಧವಾಗಿರುವಂಥ ಭಕ್ತಿ ಬಿಟ್ಟರೆ ಇನ್ನೇನೂ ಅಲ್ಲ. ನಾವು ದೈಹಿಕವಾಗಿ ನಮ್ಮನ್ನು ಸ್ವಚ್ಛವಾಗಿಟ್ಕೊಂಡು ಮಾನಸಿಕವಾಗಿ ಏನೇನೋ ಕೆಟ್ಟ ಆಲೋಚನೆಗಳನ್ನ ಮನಸ್ಸಲ್ಲಿಟ್ಕೊಂಡು ಪೂಜೆ ಮಾಡೋದ್ರಿಂದ ಆ ಫಲ ನಮಗೆ ಕಂಪ್ಲೀಟಾಗಿ ಸಿಗೋದಿಲ್ಲ. ಅಂಥ ಭಕ್ತಿನ ದೇವರು ಕೂಡ ಮೆಚ್ಚೋದಿಲ್ಲ. ನೀವೇನಂತೀರಾ ಇದ್ರ ಬಗ್ಗೆ? ಇನ್ನು 4ನೇ ದಿನ ಅಥವಾ 5ನೇ ದಿನ ಮಂಗಳ ಸ್ನಾನ ಅಂತ ಕರೀತಾರೆ. ತಲೆ ಸ್ನಾನ ಮುಗಿಸ್ಕೊಂಡು ಆಮೇಲೆ ಬೇಕಾದರೆ ನಾವು ಈ ಧನುರ್ಮಾಸದ ಪೂಜೆನ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಸಂಕ್ರಾಂತಿ ಹಬ್ಬ ಬರೋವರೆಗೂ ಜಾನ್ವರಿ 14ನೇ ತಾರೀಕುವರೆಗೂ ಸುಮಾರು ಜನ ಈ ರೀತಿ ಪೂಜೆನ ಕಂಟಿನ್ಯೂ ಮಾಡ್ತಾರೆ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಕಲ್ಪ ತಗೊಂಡು ಮಾಡ್ತಾರೆ. ಅಂದರೆ ನಂಬರ್ ಆಫ್ ಡೇಸ್ 3 ದಿನ, 5 ದಿನ, 7 ದಿನ, 11 ದಿನ, 22 ದಿನ ಆ ರೀತಿ ಕೌಂಟ್ ಇಟ್ಕೊಂಡು ಮಾಡ್ತಾರೆ. ನಾನು 9 ದಿನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ನಿಮಗೆ ಶಕ್ತ್ಯಾನುಸಾರ ಎಷ್ಟು ದಿನ ಬೇಕಾದ್ರೂ ಮಾಡ್ಬೋದು. ಅಂದರೆ ಧನುರ್ಮಾಸದ ಪೂಜೆ ವಿಶೇಷನೇ ಅದು. ಒಂದು ದಿನ ನಾವು ಪೂಜೆ ಮಾಡಿದ್ರೂ 10,000 ಪೂಜೆಗಳ ಸಮಾನ ನಮಗೆ ಅಷ್ಟು ಫಲ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಆದ್ದರಿಂದ ನೀವು ಶುದ್ಧ ಮನಸ್ಸಿಂದ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು 5 ತಿಂಗಳು ಪ್ರೆಗ್ನೆಂಟ್ ಅಂತೆ. ಪಾಪ ಅವ್ರಿಗೆ ತುಂಬಾ ಇಷ್ಟ ಈ ಪೂಜೆ ಮಾಡೋದಕ್ಕೆ. ಆದರೆ ಅವ್ರ ಹಸ್ಬೆಂಡು ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದ್ರಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತು ಮಗುಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕನ್ಸರ್ನಲ್ಲಿ ಅವ್ರಿಗೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಅವರು ಮಾನಸಿಕವಾಗಿ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಅವರು ಬೇಡ್ಕೊಂಡ್ರೇ ಒಳ್ಳೆಯದಾಗುತ್ತೆ. ಯಾಕಂದರೆ ಅವ್ರ ಕನ್ಸರ್ನ್, ಅವ್ರ ಹಸ್ಬೆಂಡ್ ಕನ್ಸರ್ನು ಕೂಡ ಕರೆಕ್ಟಾಗೇ ಇದೆ. ಏಕೆಂತ ಹೇಳಿದ್ರೆ ಈಗ ಮಗು ದೇವ್ರ ಸಮಾನನೇ ಅಲ್ವಾ. ಅದ್ರ ಕೇರ್ ತಗೊಳ್ಳೋದು ತಾಯಿ ತುಂಬಾ ಮುಖ್ಯ. ಆದ್ದರಿಂದ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಮನಸ್ಸಲ್ಲೇ ನೀವು ದೇವ್ರನ್ನ ಆರಾಧಿಸಿ.
ಇನ್ನು ಮುಂಜಾನೆ ತುಂಬಾ ಗಾಳಿ ಇರುತ್ತೆ. ದೀಪ ತೊಗೊಂಡು ಹೋದಾಗ ಆರತಿ ಮಾಡೋದಕ್ಕೆ ಹಾರೋಗ್ತಾ ಇತ್ತು. ಸುಮಾರು ಸತಿ ದೀಪ ಹಚ್ಚಿದ್ರೂ ಬೆಂಕಿ ಕಡ್ಡಿ ಹತ್ತತಾನೆ ಇರಲಿಲ್ಲ. ಸೊ ಅದರಿಂದ ಸುಮಾರು ಟ್ರೈಸ್ ಮಾಡ್ತಿದ್ದೆ ಇವತ್ತು. ಯಾಕಂದರೆ ಗಾಳಿ ಮತ್ತು ಮಂಜು ಕೂಡ ಹಾಗೆ ಬೀಳ್ತಿದೆ, ನೆಲದ ಮೇಲೆ ಚುಕ್ಕಿ ಚುಕ್ಕಿ ಕಾಣಿಸ್ತಿದೆ. ಅಷ್ಟು ಚಳಿ ಅಂದರೆ ಚಳಿ. ಇನ್ನು ನೀವು ಏನಾದರೂ ಈ ಪೂಜೆನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಪೂಜೆ ಮಾಡೋವಾಗ ದೇವ್ರ ಹತ್ರ ಬೇಡ್ಕೊಳ್ತೀರಲ್ಲ, ಅದಕ್ಕೂ ಒಂದು ವಿಧ ಅನ್ನೋದಿದೆ. ನಾವು ನಮಗೋಸ್ಕರ ಅನ್ನೋದನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಈ ಪೂಜೆ ಮಾಡ್ತೀವಲ್ಲ, ಅದಕ್ಕೆ ಬೇಗನೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಸ್ವಾರ್ಥಿಗಳಾಗಿ ನಮಗೋಸ್ಕರ ಕೇಳೋದಕ್ಕಿಂತ ಬೇರೆಯವ್ರಿಗೋಸ್ಕರ ಕೇಳ್ಕೊಳ್ತೀವಲ್ಲ, ಅದರ ಫಲ ತುಂಬ ಬೇಗನೆ ಸಿಗುತ್ತೆ. ಮತ್ತು ಯಾರಾದರೂ ಈಗ ಕೇಳ್ಕೋಬೇಕು ಅಂತ ಅಂದ್ಕೊಳ್ತಿದ್ರೆ ಆನ್ ಬಿಹಾಫ್ ಆಫ್ ಯು ನಾನು ಕೂಡ ಎಲ್ಲರಿಗೂ ಸೇರಿನೇ ಪೂಜೆ ಮಾಡ್ತಿದ್ದೀನಿ. ನಿಮಗೂ ನಿಮ್ಮ ಮನೆಯವ್ರಿಗೂ ಮತ್ತು ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮನಸಾರೆ ಬೇಡ್ಕೊಳ್ತೀನಿ. ದೇವ್ರ ಹತ್ರ ಯಾವಾಗಲೂ ನನಗೆ ಅದು ಕೊಡಪ್ಪ, ಇದು ಕೊಡಪ್ಪ, ನನಗೆ ಅದಿಲ್ಲ ಇದಿಲ್ಲ ಅಂತ ಬೇಡ್ಕೊಳ್ಳೋದಕ್ಕಿಂತ ನೀವು ಯಾವಾಗಲೂ ಅಷ್ಟೇ ಈ ಧನುರ್ಮಾಸದಲ್ಲಿ ಮಾತ್ರನೇ ಅಲ್ಲ, ದೇವ್ರ ಹತ್ರ ಮೊರೆ ಇಡುವಾಗ ನಾವು ನಮ್ಮ ಹತ್ರ ಆಲ್ರೆಡಿ ಇರೋದಕ್ಕೆ ಥ್ಯಾಂಕ್ಫುಲ್ಲಾಗಿರಬೇಕು. ದೇವರು ನಮಗೆ 3 ಹೊತ್ತೂ ಊಟ ಕೊಟ್ಟಿದ್ದಾನೆ, ಇರೋದಕ್ಕೆ ಮನೆ ಕೊಟ್ಟಿದ್ದಾನೆ, ಅಥವಾ ನಮ್ಮ ಹತ್ರ ಪ್ರೀತಿ ಮಾಡೋದಕ್ಕೆ ಜನ ಇದ್ದಾರೆ, ಅಥವಾ ಒಬ್ಬರೇ ಒಬ್ಬರು ನಮ್ಮನ್ನು ಪ್ರೀತಿ ಮಾಡೋಕ್ಕಿದ್ದಾರೆ, ಇಲ್ಲ ಯಾರೂ ಇಲ್ಲ ಅಂದರೂ ಪರವಾಗಿಲ್ಲ, ಇವತ್ತು ನಾನು ಜೀವಂತವಾಗಿದ್ದೀನಿ, ಕಣ್ಬಿಟ್ಟು ಎಲ್ಲರನ್ನೂ ನೋಡ್ತಿದ್ದೀನಿ, ಅಥವಾ ಸಣ್ಣ ಸಣ್ಣ ವಿಚಾರಗಳನ್ನ ಕೂಡ ನಾವು ಹೈಲೈಟ್ ಮಾಡಿ ದೇವ್ರ ಹತ್ರ ಗ್ರ್ಯಾಟಿಟ್ಯೂಡ್ ತೋರಿಸ್ಬೋದು. ನಾವು ಯಾವಾಗ ಜಾಸ್ತಿ ಹೃತ್ಪೂರ್ವಕವಾಗಿರ್ತೀವೋ ಆಗ ನಾವು ಜಾಸ್ತಿ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತೀವಿ, ಮತ್ತು ನಮಗೇನು ಬೇಕು ಅದು ಆದಷ್ಟು ಬೇಗನೆ ನೆರವೇರುತ್ತೆ. ದೇವ್ರ ಹತ್ರ ನನಗೆ ಮನೆ ಬೇಕು, ಬಂಗ್ಲೋ ಬೇಕು, ಅಥವಾ ಕಾರ್ ಬೇಕು, ಇಲ್ಲ ನಾನು ದೊಡ್ಡ ಶ್ರೀಮಂತ ಆಗಬೇಕು, ಈ ರೀತಿ ಎಲ್ಲ ಬೇಡ್ಕೊಳ್ಳೋದಕ್ಕಿಂತ ನನಗೆ ಏನೇನು ಸಿಗಬೇಕೋ ಅದೆಲ್ಲನೂ ಸಿಕ್ಕಿದೆ, ಮತ್ತು ಮುಂದಕ್ಕೆ ಸಿಗೋದು ಕೂಡ ನನಗೆ ಒಳ್ಳೆಯದಾಗೆ ಸಿಗುತ್ತೆ ಅನ್ನೋದನ್ನು ನಾನು ನಂಬಿದ್ದೀನಿ ಅಂತ ಹೇಳಿ ನೀವು ದೇವ್ರ ಹತ್ರ ಬೇಡ್ಕೊಳ್ಬೇಕು. ನಿಮ್ಮ ಹತ್ರ ಆಲ್ರೆಡಿ ಇರೋ ಅಂಥ ವಿಚಾರದ ಬಗ್ಗೆನೇ ನೀವು ಗ್ರ್ಯಾಟಿಟ್ಯೂಡ್ ತೋರಿಸಿಲ್ಲ ಅಂತ ಹೇಳಿದ್ರೆ, ಮುಂದೆ ಬರೋ ಅಂಥ ವಿಚಾರಗಳನ್ನ ನೀವು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡೋದಕ್ಕಾಗತ್ತೆ ಅಲ್ವಾ? ಸೊ ಆದ್ದರಿಂದ ನಿಮ್ಮ ಹತ್ರ ಆಲ್ರೆಡಿ ಇರೋ ಅಂಥ ಒಳ್ಳೆ ವಿಚಾರದ ಬಗ್ಗೆ ದೇವ್ರ ಹತ್ರ ಧನ್ಯವಾದ ಹೇಳಿ ಫಸ್ಟು. ಅದಾದಮೇಲೆ ನಿಮಗೆ ಏನು ಬರಬೇಕೋ ಅದು ಡೆಫಿನೆಟ್ಲಿ ಪ್ರಾಪರ್ ಟೈಮಲ್ಲಿ ನಿಮಗೆ ಬಂದು ಸೇರುತ್ತೆ. ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ ಪಕ್ಷಿಗಳಲ್ಲಿ ಎಷ್ಟು ಒಳ್ಳೆ ಪ್ರೀತಿ ಇದೆ ಅನ್ನೋದನ್ನು? ಎಸ್ಪೆಷಲಿ ಕಾಗೆ. ಯಾಕೆ ಅಂತ ಹೇಳಿದ್ರೆ, ಕಾಗೆ ಬಂದು ಏನಾದರೂ ನಾವು ಊಟ ಇಟ್ವಿ ಅಂತ ಹೇಳಿದ್ರೆ, ಅಥವಾ ಅದಕ್ಕೆಲ್ಲಾದರೂ ಊಟ ಸಿಕ್ಕಿದೆ ಅಂತ ಹೇಳಿದ್ರೆ, ಅದು ಫಸ್ಟು ಊಟನ ತಿನ್ನೋದಕ್ಕೆ ಮೊದಲು ಒಂದು 4-5 ಕಾಗೆಗಳನ್ನ ಕರೆದು ಕೂಗುತ್ತೆ. ಕಾಕ ಕಾಕ ಅಂತ ಕರೆದು ಎಲ್ಲ ಕಾಗೆಗಳೂ ಗುಂಪುಗೂಡ್ಕೊಂಡು ಒಂದೇ ಸತಿ ತಿಂತವೆ. ಅಂದರೆ ಅವ್ರಿಗಿರೋ ಅಂಥ ಕಾಮನ್ ಸೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ಹಂಚ್ಕೊಂಡು ತಿನ್ನೋದ್ರಲ್ಲೇ ಪ್ರೀತಿ ಇದೆ ಅನ್ನೋದನ್ನು ಅವಳನ್ನ ನೋಡಿ ನಾವು ಕಲಿಬೋದು. ಮನುಷ್ಯ ಇರೋದನ್ನೆಲ್ಲ ನನಗೆ ಬೇಕು, ಇಲ್ಲ ಬರೋದೆಲ್ಲನೂ ನನಗೆ ಸಿಗಬೇಕು ಅಂತ ಹೇಳಿ ಅಷ್ಟು ಸೆಲ್ಫಿಶ್ ಆಗಿರ್ತಾನೆ. ಆದರೆ ಪ್ರಾಣಿಗಳು, ಪಕ್ಷಿಗಳು ಆ ರೀತಿ ಇಲ್ಲ. ಕಾಗೆಯಲ್ಲಿ ಈ ಕ್ವಾಲಿಟಿ ಎಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಯಾರೇ ಊಟ ಇಟ್ಟರೂ ಸರಿ, ಅದು ಎಲ್ಲೇ ಊಟ ಕಂಡ್ರೂ ಬೇರೆ ಕಾಗೆಗಳನ್ನ ಕರೆದು ಒಟ್ಟಾಗಿ ಊಟ ತಿಂತವೆ. ಮನುಷ್ಯ ಆ ಥರ ಮಾಡಲ್ಲ ಅಲ್ವಾ? ಅದರಿಂದ ಕಲಿಯೋದು ನಮಗೆ ಎಷ್ಟಿದೆ ನೋಡಿ. ಸೀರಿಯಸ್ಲಿ, ನಾವು ಒಂದೊತ್ತು ಊಟ ಆದರೂ ಆಗಿರಲಿ, ಅಥವಾ ದುಡ್ಡಾದರೂ ಆಗಿರಲಿ, ಅಥವಾ ಏನೇ ವಿಚಾರ ಆಗಿರಲಿ, ಏನೇ ಸಿಕ್ಕಿದ್ರೂ ನಮಗೆ ಇದ್ದರೆ ಸಾಕು, ನಮ್ಮ ಪಾಲಿಗೆ ಇದ್ದರೆ ಸಾಕು ಅಂತ ಅಂದ್ಕೊಳ್ತೀವಿ. ಯಾವಾಗಲೂ ಅಷ್ಟೇ ಹಂಚ್ಕೊಂಡು ತಿನ್ನೋದ್ರಲ್ಲಿರೋ ಅಂಥ ಸಂತೋಷ ಸ್ವಾರ್ಥವಾಗಿ ಎಲ್ಲ ನಮಗೆ ಬೇಕು ಅನ್ನೋದ್ರಲ್ಲಿ ಸಿಗೋದಿಲ್ಲ. ನಾವು ಹಂಚ್ಕೊಂಡು ತಿಂದಷ್ಟು ನಮಗೆ ಸಮೃದ್ಧಿ ಜಾಸ್ತಿ ಆಗುತ್ತೆ ಹೊರತು ನಾವೇನೂ ಬಡವರಾಗೋದಿಲ್ಲ. ಅಂದರೆ ನಾನು ಹೇಳ್ತಿರೋದು ನಮ್ಮ ಹತ್ರ ಇರೋದನ್ನೆಲ್ಲ ಬೇರೆಯವ್ರಿಗೆ ದಾನ ಮಾಡಿಬಿಡ್ಬೇಕು ಅಂತ ಅಲ್ಲ. ನಮ್ಮ ಕೈಲಾದಷ್ಟು ಎಷ್ಟೋ ಅಷ್ಟು ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಲ್ಪ್ ಮಾಡೋಕ್ಕಾದ್ರೆ ಡೆಫಿನೆಟ್ಲಿ ಅದು ಕೊಡೋ ಅಂಥ ನೆಮ್ಮದಿ, ಸಮಾಧಾನ ಇನ್ನೊಂದು ವಿಚಾರ ನಮಗೆ ಕೊಡೋದಿಲ್ಲ. ಅದು ಪ್ರಾಣಿ ಪಕ್ಷಿನೇ ಆಗಿರಲಿ, ಅಥವಾ ಇನ್ನೊಬ್ಬ ಮನುಷ್ಯನೇ ಆಗಿರಲಿ, ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಆ ಸಹಾಯ ನಮಗೆ ಒಂದಿನ ಡೆಫಿನೆಟ್ಲಿ ಬಂದೇ ಬರುತ್ತೆ ವಾಪಸ್ಸು.
ಮೇ ಬಿ ಅವರಿಂದನೇ ನಮಗೆ ವಾಪಸ್ ಬಂದಿಲ್ಲ ಅಂದರೂ ಬೇರೆಯವ್ರ ಮೂಲಕ ಆದರೂ ನಮಗೆ ಆ ಸಹಾಯ ತಲುಪುತ್ತೆ. ಇನ್ನು ನೀವು ಧನುರ್ಮಾಸದ ಪೂಜೆ ಮಾಡೋವಾಗ ದಾನ ಧರ್ಮ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ದಾನ ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿ ದಾನ ಅಲ್ಲ, ಅನ್ನದಾನನೂ ಮಾಡ್ಬೋದು ಅಥವಾ ದುಡ್ಡಿನ ದಾನ ಕೂಡ ಮಾಡ್ಬೋದು. ಅಥವಾ ನಿಮ್ಮ ಕೈಯಲ್ಲಿ ಆಯಿತು ಅಂತ ಹೇಳಿದ್ರೆ ಒಂದು ಸಣ್ಣ ಅಕ್ಕಿ ಕಾಳು ಕೂಡ ಪಕ್ಷಿಗಾಕಿ ಅದು ಕೂಡ ದಾನನೇ. ಇಲ್ಲ ಇರುವೆಗೆ ಸಕ್ಕರೆ ಇಡೋದಾಗಿರ್ಬೋದು ಅಥವಾ ಕಾಗೆಗೆ ಊಟ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ದನ ಕರುಗೆ ನೀವು ಏನಾದರೂ ಒಂದು ತರಕಾರಿ ಅಥವಾ ಹಣ್ಣು ಕೊಡೋದಾದರೂ ಆಗಿರ್ಬೋದು. ಇಲ್ಲ ದೇವಸ್ಥಾನಕ್ಕೆ ಪುರೋಹಿತರಿಗೆ ಏನಾದರೂ ಅಕ್ಕಿ ಬೇಳೆ ಎಣ್ಣೆ ಈ ರೀತಿ ಏನಾದರೂ ದಾನ ಮಾಡ್ಬೋದು. ನೀವು ಮನಸ್ಫೂರ್ತಿಯಾಗಿ ನಿಮಗೆ ಶಕ್ತಿ ಅನುಸಾರ ಏನಾದರೂ ಸರಿ ಅದನ್ನು ದಾನ ಮಾಡಿದ್ರೆ ಅದರಲ್ಲಿ ಬರೋ ಅಂಥ ಫಲ ನಿಮಗೆ ಡೆಫಿನೆಟ್ಲಿ ದಕ್ಕುತ್ತೆ. ನನ್ನ 7ನೇ ದಿನದ ಧನುರ್ಮಾಸದ ಪೂಜೆ ತುಂಬಾ ಚೆನ್ನಾಗಾಯಿತು. ಇವತ್ತು ಪೂಜೆ ಎಲ್ಲ ಬೇಗ ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ಬೇಗ ಮಾಡಿಬಿಟ್ರೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮೊನ್ನೆ ಸಂತೆಯಿಂದ ತಂದಿದ್ದ ಕುಂಬಳಕಾಯಿನೂ ಮತ್ತು ಚಿಕ್ಕಡಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ. ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಇವತ್ತೇನು ಸ್ಪೆಷಲ್ಲು ಕಮೆಂಟ್ ಮಾಡಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರಿಷಿಯಸ್ ಟೈಮ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ನನ್ನ ಔಟ್ಫಿಟ್ಟು ಪೂಜೆ ಮತ್ತು ರಂಗೋಲಿ ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನಾನು ಡಿಸ್ಕಸ್ ಮಾಡಿದ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.